Hi guys, welcome back to our YouTube channel. ಏನು ಕಂಟೆಂಟ್ ಇಲ್ಲ, ಸುಮ್ನೆ ಮಾಡ್ತಾ ಇದೀವಿ ಸುಮ್ನೆ ಇವಾಗ ಜಸ್ಟ್ ಒಂದು ರೀಲ್ ಗೇಮ್ ರೀಲ್ ಶೂಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇವತ್ತು ಏನೇನಾಗುತ್ತೆ ನೋಡೋಣ. ಅಂತ ಕಂಟೆಂಟ್ ಏನು ಇಲ್ಲ, ನಾವೇನಾರ ಕಂಟೆಂಟ್ ಮಾಡಬೇಕು. ನಾವೇ ಮಾಡ್ಕೋಬೇಕು ಗೈಸ್. ಇವತ್ತು ನಿಮಗೆ ಕೇಳಿಸ್ತಿದ್ಯಾ ಕರೆಕ್ಟಾಗಿ? ಕರೆಕ್ಟಾಗಿ ಕೇಳಿಸ್ತದೆ ಬಿಡ್ರಿ ಗೈಸ್. ಸೊ ಇವತ್ತು ನಮ್ ಜೊತೆ ಇದ್ದಾರೆ H ಫಾರ್ ಹೇಮಾ, P ಫಾರ್ ಪಲ್ಲವಿ, ನಿನ್ನ ಹೆಸರೇನೆ? S ಫಾರ್ ಸಂಜನಾ, S ಫಾರ್ ಸಂಜನಾ, K ಫಾರ್ ಕಾಟಿ. ಇನ್ ಮಾಡ್ಬೇಡಿ, ಅದು ಸುಮ್ನೆ ಅವಳ ಹೆಸರು. ಅವಳು ಸಂಜನಾ ಒರಿಜಿನಲ್ ಹೆಸರು. ಸೊ ಕಂಟೆಂಟ್ ಏನು ಇಲ್ಲ, ಬಟ್ ನಾವು ಸುಮ್ನೆ ಮಾಡ್ತಿದೀವಿ. ಜಸ್ಟ್ ನಾವು ಒಂದು ಗೇಮು ಓವರ್ ಓವರ್ ಮಾಡಿದ್ಲಂತೆ. ಗೇಮು ಮಳೆ ಗೇಮ್ ಓವರ್ ಗೈಸ್. ಬನ್ನಿ ಗೈಸ್ ನೋಡೋಣ. ಬರ್ರಕ್ಕೆ ಹೋಗಿ. ಮಳೆ ಬರ್ತಿದೆ ಗೈಸ್, ಬನ್ನಿ ಟೆರೆಸ್ಗೆ ಹೋಗೋಣ. ಮಳೆನೇ ಬರ್ತಿಲ್ಲ. ನಮ್ ಸಿಂಗಮ್ ಮಲಗಿದ್ದಾರೆ ಗೈಸ್, ಆರಾಮಾಗಿ. ಬೇಡ ಡಿಸ್ಟರ್ಬ್ ಎದ್ಬಿಟ್ರೆ ಆಮೇಲೆ ಕಷ್ಟ. ನಿಧಾನ. ಮಳೆ ಬಂದು ಆಲ್ರೆಡಿ ನಿಂತೋಗಿದೆ. ಐ ಥಾಟ್ ಇನ್ನು ಬರ್ತಾ ಇದೆ ಅಂತ, ಬಟ್ ನಾಟ್ ಕಮ್ಮಿಂಗ್. Already came and went. Now we are going to terrace. We can see, so guys, you can see the so beautiful clouds. You can see weather is weathering. Guys, actually weather is weathering. Not so nice air, so nice cloud, everything is nice. So there is lot of air. Air is worthy. Air is airing. But not changed. ಗಾಡಿ ಕಾಯಿಸಿ ಎಲ್ಲ ಗಾಡಿಗೆ ತುಂಬಾ ಹಾರಾಡ್ತಿದ್ದಾವೆ ಕೂದಲೆಲ್ಲ. Hello. Next. You can say next. You can talk. Guys, so this weather is ಅದು ಸಕ್ಕತ್ತಾಗಿದೆ ವೆದರ್ ಮಾತ್ರ. ಸಕ್ಕತ್ತಾಗಿದೆ ಗೈಸ್. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಇವತ್ತಿಂದು ವೆದರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಬೇಗನೆ ಅಪ್ಲೋಡ್ ಮಾಡ್ತೀವಿ ವಿಡಿಯೋನ. ಮಾಡ್ತೀನಿ ಮೇ ಬಿ ನನಗೆ ಮೂಡ್ ಚೆನ್ನಾಗಿದ್ರೆ ಈಗಲೇ ಎಡಿಟ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಇವತ್ತಿನಲ್ಲಿ ಬೇರೆ ಸೈಡ್ ಎಲ್ಲ ಹೆಂಗಿದೆ ವೆದರ್ ಅಂತ ಕಮೆಂಟ್ ಹಾಕಿ. ಮಳೆ ಬಂದು ನಿಂತಾಯ್ತು, ಮತ್ತೆ ಬರೋದು ಡೌಟೇ. ತುಂಬಾ ಚೆನ್ನಾಗಿರುತ್ತೆ ವೆದರ್ ಎಲ್ಲ. Take that glass binge. Yes, put in the binge, take out and drink out. Drink and out. Drink ಕುಡಿ, ಆಮೇಲೆ ಬಾಯಿಂದ ಕೊಡಕ್ಕ. ಸೈಡ್ ಬರಿ ಎಲ್ಲ ಇವಾಗ ಕಟ ಐತೆ ನನ್ನ ಹೈಟಿಗೆ. ಸ್ವಲ್ಪ ಸಕ್ಕರೆ ತಿನ್ಬೇಡ ಕಣೆ, ಶುಗರ್ ಕಮ್ಮಿ ಆಗುತ್ತೆ. ಸಕ್ಕರೆ ಖಾಲಿ ಆಗುತ್ತೆ. ಶುಗರ್ ವಿಲ್ ಕಮ್ ಗರ್ಲ್. ಶುಗರ್ ಅಲ್ಲ, ಸಕ್ಕರೆ ಕಮ್ಮಿ ಆಗುತ್ತೆ ನಮ್ಮನೇಲಿ. ನೀರ್ ಜಾಸ್ತಿ ಆಗ್ಬಿಟ್ಟು ಅನ್ಸುತ್ತೆ ಕಣೆ. ನಾನು ಏನ್ ಮಾಡೋದು? Hey, don't do that. ನಾನು ಹಾಕೊಂಡಿಲ್ಲ ಡ್ರೆಸ್ಸಿಗೆ, ಬೇಡ ಅಂತ. Why? Simply I Simply don't why? like it to keep here. Why? Then you can keep here. let me show. Yeah, you're done. Yes. You are done. About it. Manage ಮಾಡ್ಬೋದು, ನಂಗೆ ಚೆನ್ನಾಗಿ ಬರುತ್ತೆ. With this girl I am just talking like this. Broken English. ಇಂಗ್ಲಿಷ್ನವ್ರು ಯಾರಾದ್ರೂ ಕೇಳ್ಬಿಟ್ರೆ ನಮ್ಮ ಇಂಗ್ಲಿಷ್ನ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅಡಿಗೆ ರೂಮ್ ಟಾಪ್ ನಾಚಕ್ ಗಲೀಜಾಗಿದೆ. That's why I'm not showing kitchen room. Much of mess. So ಗುಣ ಬಂದಿದ್ದಾಳೆ, ಅವಳದು ಕ್ಲೀನಿಂಗ್ ಡಿಪಾರ್ಟ್ಮೆಂಟ್, ಅದಕ್ಕೆಲ್ಲ ಗಬ್ ಗಬ್ಬಾಗಿ ಬಿಟ್ಟಿದ್ದೀನಿ.
If it is my responsibility, I will keep it This clean. sister will do. Clean. Yeah. If it is my responsibility, ಚೆನ್ನಾಗಿ ಕಂಪ್ಲೇಂಟ್ ತಾನೆ ಹೇಳು, ನಿಜ ಹೇಳು. ಇಟ್ಕೊಂತೀಯ? ಇದು ಗುಣದ ರೆಸ್ಪಾನ್ಸಿಬಿಲಿಟಿ. ಅವಳು ಬಂದವಳೆ ಅಷ್ಟರಿಂದ ಅದಕ್ಕೆ ಅವಳೇನು ಕ್ಲೀನಾಗಿ ಇಟ್ಕೊಂಡಿಲ್ಲ, ಗಬ್ಬಾಗೈತೆ ಅವಳು ಗಬ್ಬಿ. ಅದಕ್ಕೆ ಅವಳಿಲ್ಲ, ಅದಕ್ಕೆ ಅಷ್ಟು ಇದ್ರಲ್ಲಿ ಹೇಳ್ತಾ ಇದ್ದೀನಿ ಗಬ್ಬಿ ಅವಳು ಅಂತ. ಅವಳು ಇದ್ರಲ್ಲೇನು, ಅವಳಿಗೇನು ಐ ಡೋಂಟ್ ಕೇರ್. ಅವಳು ಇದ್ರು ಹೇಳದೆ ವಿಡಿಯೋ ನೋಡಿದ್ಮೇಲೆ ಹುರ್ಕೊಂತಿರ್ತಾಳೆ. ಹುರ್ಕೋ ಹುರ್ಕೋ ಹುರ್ಕೋ. ಸೊ ಡಿಕಾಕ್ಷನ್ ಕುದೀತಿದೆ. ಡಿಕಾಕ್ಷನ್ ಏನು ಕಂಟೆಂಟ್ ಇಲ್ಲ ಅಂತ ಕೆಪ್ ಹುಡ್ತಾರ ಕ್ಯಾಮ್ರಾ ಮುಂದೆ ಅಂದ್ರೆ ಅದ್ ಮಾತಾಡ್ಕೊಂಡಿ. ಇವಳು ಒಟ್ನಾಗೆ ಏನಾದ್ರು ಏನ್ ಮಾತ್ ಕೆಡವ್ಬಿಟ್ಟೆ ಹೋಗೋದು. ಅಡ್ಗೆ ರೂಮಿಂದ ಅವಳು ಸುಮ್ಮನೆ ಅಂತ ಹೋಗಲ್ಲ, ಏನಾರ ಬೀಳಿಸ್ಬೇಕು ಇಲ್ಲ ಏನಾರ ಕೆಡವ್ಬಿಟ್ಟು. ಪಲ್ಲವಿ ನಿಮ್ ಯಾರ್ ಸವಾಸ ನಮಗ್ ಬೇಡ ಅಂತ ಶಿವಾಗ ಅಲ್ಲಿ ಡೈನಿಂಗ್ ಹಾಲ್ ಅಲ್ಲಿ ಕೂತಿದ್ದಾಳೆ. ನಿಮ್ ತಿಕ್ಲ ಸವಾಸ ಯಾರು ಬೇಡ ನನ್ಗೆ. ಹೆಂಗ್ ಕೂತಿದ್ದಾಳೆ? ಯಾರು ಬೇಡ ಏನು ಬೇಡ ಅಂತ ಅಲ್ಲಿ ಕೂತ್ಕೊಂಡಳೆ. ಹೊಟ್ಟೆ ಹಸಿತಿದೆ ಗೈಸ್. ಬೆಳಗ್ಗೆಯಿಂದ 3 ಸರಿ ತಿಂದಿದೀನಿ, ಅಂದ್ರೂ ಯಾಕೋ ಹೊಟ್ಟೆ ಹಸಿತಿದೆ. ಡಿಕಾಕ್ಷನ್ ಕುದಿಯುತ್ತಿದೆ. So guys, this girl don't know completely English also and Kannada also. She will make mistake while talking in Kannada also, English also. I'm not speaking English also Kannada. I'm speaking. What you are speaking then? I'm speaking Telugu. Telugu. Then speak. I don't know to speak. This Telugu. Girl, what she will do now? Everything is off work. What it mean is she will do off work. She will left. While talking also, she talk off. I'll leave. Like why you are sitting there? Simply yelling my friend. Get up. Get up. I'm get up. Say. What can I say? Whatever you want, you can tell. You can. I should put up on it. Wow. Go and kick. That girl will not come to near. I'll kick me. You should go. One. If she is not coming, I'll go. You can go. I'll kick one. Hey, shut up, both of you. Shut your mouth, both of you. I'll kick. Why? You want me to kick you back? Don't want. Don't want. ನಾವು ಕನ್ನಡಿಗರು ವಿಶಾಲ ಹೃದಯದವರು. ಸೊ ಕನ್ನಡದಲ್ಲಿ ಮಾತಾಡೋಣ. Guys, I don't want English. ಅದನ್ನೇ ನೀನ್ ಇಂಗ್ಲಿಷ್ ಅಲ್ಲಿ ಹೇಳ್ತಾ ಇದೀಯಾ. ಯು ಡೋಂಟ್ ವಾಂಟ್ ಇಂಗ್ಲಿಷ್ ಅದನ್ನ ಇಂಗ್ಲಿಷ್ ಆಗಿ ಹೇಳ್ತಾ ಇದೀಯಾ. ಇಂಗ್ಲಿಷ್ ಆಗಂತ ಬಿಟ್ಬಿಟ್ಟು ಅಂದ್ರೇನು ಇಂಗ್ಲಿಷ್ ಸ್ವಲ್ಪ ಇರ್ಬೇಕು. ಬೇರೆ ಕಡೆ ಬೇರೆ ದೇಶಕ್ಕೆಲ್ಲ ಹೋಗಕ್ಕಾಗಲ್ಲ. ಗೈಸ್ ಬೇರೆ ದೇಶ ಅಲ್ಲ, ಹೋದ್ರೇನೆ ಇಂಗ್ಲಿಷ್ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜಸ್. ಸೊ ಅದೆರಡು ಬೇಸಿಕ್ ಗೊತ್ತಿರ್ಬೇಕು ಮ್ಯಾನೇಜ್ ಮಾಡಕ್ಕೆ. ಇಟ್ಸ್ ಫೈನ್, ಗೊತ್ತಿಲ್ಲ ಅಂದ್ರೆ ಫೈನ್, ಬಟ್ ಮ್ಯಾನೇಜ್ ಮಾಡೋಕೆ ಗೊತ್ತಿದ್ರೆ ಸಾಕು. ಅದರಲ್ಲೇ ಪ್ರೋ ಆಗಿರ್ಬೇಕಾಗೇನಿಲ್ಲ. ಬೇಸಿಕಲಿ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು 1 to 10 ಕನ್ನಡ ಮೀಡಿಯಮು. 11th ನಾನು ಸೈನ್ಸ್ ತಗೊಂಡಿದ್ದು. ಅಂತ ಇಂಗ್ಲಿಷ್ ಟಚ್ ಇಲ್ಲ ಅಂದ್ರೂ ಗೊತ್ತಿಲ್ಲ ಅದು ಹೆಂಗೆ ಇನ್ಬಿಲ್ಟ್ ಕ್ವಾಲಿಟಿ ನನಗೆ. ಐ ಕ್ಯಾನ್ ಮ್ಯಾನೇಜ್, ಐ ಕ್ಯಾನ್ ಟಾಕ್ ನೈಸ್ಲಿ, ಚೆನ್ನಾಗಿ ಅರ್ಥನೂ ಆಗುತ್ತೆ ನನಗೆ ಇಂಗ್ಲೀಷ್. ಸೊ ಅದು ಎಲ್ಲಿಂದ ಹೆಂಗೆ ಗೊತ್ತಿಲ್ಲ. 2.5 ತಿಂಗಳಿದ್ದೆ ನಾನು ಕನ್ನಡ ಲಿಟ್ರಲಿ ನಾನು ಮರ್ತಿಬಿಟ್ಟಿದೆ. ಎಲ್ಲ ಇಂಗ್ಲೀಷೇ ಮಾತಾಡ್ತಿದ್ದೆ ಇದರಲ್ಲಿ. ಸೊ ಅದೇ ಹೇಳಿದ್ನಲ್ಲ ಲೆನ್ಸ್ ಕಟ್ಗೆ ಹೋಗಿದ್ದಾಗ ಎಲ್ಲ ಇಂಗ್ಲೀಷು. ಸೊ ಅದ್ ಹೆಂಗೆ ಗೊತ್ತಿಲ್ಲ. ಬೇಸಿಕಲಿ ನಾನು ಕನ್ನಡ ಮೀಡಿಯಂ. ಅದೇ ಹೇಳಿಲ್ವಾ ಗೈಸ್, ನಾನು ಈ ಮೂಲೆಯಿಂದ ಬಂದ್ರೆ ಈ ಮೂಲೆಯಿಂದ ಹೋಗೋದು. ಅದು ಇಂಗ್ಲಿಷ್ ಹೆಂಗ್ ಕಲ್ತಿರೋ ಗೊತ್ತಿಲ್ಲ. 7th ವರೆಗೂ ಅಷ್ಟು ಚೆನ್ನಾಗೇನು ಇರ್ಲಿಲ್ಲ ನನಗೆ. ಗರ್ಲ್ಸ್ ಹೈಸ್ಕೂಲಲ್ಲಿ ನಮ್ಮ ಸರ್ ಚೆನ್ನಾಗಿ ಇಂಗ್ಲೀಷು ಪಾಠ ಮಾಡೋರು. ಸೊ ಹಂಗಾಗಿ ನನಗೆ ಚೆನ್ನಾಗಿ
ವಿದ್ಯಾಬುದ್ಧಿ ವಿದ್ಯಾಬುದ್ಧಿ ಇಂಗ್ಲಿಷ್ ಅಲ್ಲಿ ಹತ್ತಿತ್ತು, ಕನ್ನಡದಲ್ಲಿ ಮುಂಚೆನೆ ಎತ್ತಿತ್ತು. ಇಂಗ್ಲಿಷ್ ಕನ್ನಡದಲ್ಲಿ ಯಾವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಓದ್ತಿದ್ರೆ ಅವಾಗ್ಲಿಂತಾನು ನಾನು ಇನ್ನು ಶಿಶ್ವರಾಗ ಹೋಗ್ಬೇಕಾದ್ರೆ ನಮ್ಮ ಅಮ್ಮ ನನ್ಗೆ ಈ ABCD ಎಲ್ಲ ಹೇಳ್ಕೊಟ್ಟಿದ್ರು. ನಾನು 1ನೇ ಕ್ಲಾಸ್ ಹೋಗೋಷ್ಟ್ರಲ್ಲಿ ನನ್ಗೆಲ್ಲ ಬರ್ತಿತ್ತು. ಸೊ ಅಂದ್ರೆ ಅವಾಗ ನಾನು ಚಿಕ್ಕ ಹುಡುಗಿ ಇದ್ದಾಗೆಲ್ಲ ನಮ್ಮಮ್ಮ ಇಂಗ್ಲಿಷ್ ಮೂವಿಗಳೆಲ್ಲ ಜಾಸ್ತಿ ನೋಡೋದು. ಅಮ್ಮ ಇಂಗ್ಲಿಷ್ ಮೂವಿಗಳೆಲ್ಲ ನೋಡೋದು. ಸೊ ಅವಾಗ ನಾವು ನೋಡ್ತಾ ಇದ್ವಿ. ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಅದ್ರಿಂದ ಏನಾದ್ರು ನಾಲೆಡ್ಜ್ ಏನಾಯ್ತಾನೋ ಗೊತ್ತಿಲ್ಲ. ಅವಾಗ ಏನು ಅರ್ಥ ಆಗ್ತಿರ್ಲಿಲ್ಲ. ನಾನು ಅವನೇನಂದ, ಅಮ್ಮ ಇವಳೇನಂದ್ಲು ಅಂತ ಕೇಳ್ತಿದ್ದಿದ್ದು ಅವಾಗ. ಸೊ ಇವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ನಾನೇ ನಮ್ಮ ಅಮ್ಮಂಗೆ ಹೇಳ್ತೀನಿ ಆತರಲ್ಲ ಈ ತರ ಅಂತ ಅವ್ರ ಅಮ್ಮಂಗೆ ಇವಾಗ ಟೀಚ್ ಮಾಡುತ್ತೆ. ಎಸ್, ನಮ್ಮಮ್ಮ ನೋಡಿ ಅಂತಿರ್ತಾಳೆ. ಸೊ ಆಗಿದೆ, ನಾನು ಟೀ ಸೋಸ್ತಾ ಇದ್ದೀನಿ ಇವಾಗ. ಲೆಟ್ಸ್ ಡ್ರಿಂಕ್. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ನಮ್ಮ ವಿಡಿಯೋ ಲೈಕ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ಮಾಡಿ. ಸೊ ಮತ್ತೆ ಸಿಗುವ ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.